ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ ಬೆಳ್ಳಂಬೆಳಿಗ್ಗೆ ದಾರುಣ ಘಟನೆಯೊಂದು ಸಂಭವಿಸಿದೆ. ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ಸುಮಾರು 35 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಇದು ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕವಾಗಿ ನಡೆದ ಘಟನೆಯೋ ಎಂಬ ಗೊಂದಲ ಸದ್ಯಕ್ಕೆ ಮೂಡಿದ್ದು, ಘಟನಾ ಸ್ಥಳದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಬಳಿಯ ರೈಲ್ವೆ ಹಳಿಗಳ ಮೇಲೆ ನಿನ್ನೆ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಬೆಂಗಳೂರಿನಿಂದ ಕೋಲಾರಕ್ಕೆ ತೆರಳುತ್ತಿದ್ದ ಪ್ಯಾಸೆಂಜರ್ ರೈಲಿಗೆ ಸಿಲುಕಿ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆ ಮುಂಜಾನೆ ರೈಲ್ವೆ ಹಳಿ ಸಮೀಪ ಕುರಿ ಮೇಯಿಸಲು ಬಂದಿದ್ದ ಸ್ಥಳೀಯ ಕುರಿಗಾಹಿಗಳು ಶವವನ್ನು ನೋಡಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತ ವ್ಯಕ್ತಿಗೆ ಸುಮಾರು 35 ವರ್ಷ ವಯಸ್ಸು ಎಂದು ಅಂದಾಜಿಸಲಾಗಿದ್ದು, ಈತ ಗೌರಿಬಿದನೂರು ಮೂಲದವನು ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಆದರೆ ವ್ಯಕ್ತಿಯ ನಿಖರವಾದ ಗುರುತು ಇನ್ನೂ ಪತ್ತೆಯಾಗಿಲ್ಲ. ರೈಲು ಬರುತ್ತಿರುವುದನ್ನು ಗಮನಿಸದೆ ಹಳಿ ದಾಟುವಾಗ ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆಯೇ ಅಥವಾ ಉದ್ದೇಶಪೂರ್ವಕವಾಗಿ ರೈಲಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಎಂಬ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿವೆ. ವಿಷಯ ತಿಳಿಯುತ್ತಿದ್ದಂತೆಯೇ ಚಿಕ್ಕಬಳ್ಳಾಪುರ ರೈಲ್ವೆ ಹೊರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಯು ಯಲಹಂಕ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲು ಪೊಲೀಸರು ಸಾರ್ವಜನಿಕರ ನೆರವು ಕೋರಿದ್ದಾರೆ. ಈ ವ್ಯಕ್ತಿಯ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ದಲ್ಲಿ ಕೂಡಲೇ ಪೊಲೀಸರನ್ನು ಸಂಪರ್ಕಿಸಲು ಮನವಿ ಮಾಡಲಾಗಿದೆ. ಸದ್ಯಕ್ಕೆ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ಪೊಲೀಸರ ತನಿಖೆಯ ನಂತರವಷ್ಟೇ ಸಾವಿನ ಹಿಂದಿನ ನಿಖರ ಕಾರಣ ತಿಳಿಯಬೇಕಿದೆ. ನಮ್ಮವರು ಫೋನ್ ಮಾಡಿದ್ರು, ನಮ್ಮ ಮಾವರು ಇಲ್ಲಿ ಯಾರೋ ರೈಲಿಗೆ ಸಿಕ್ಕಿದ್ದಾರೆ ಗಾರ್ಮೆಂಟ್ಸ್ ಹಿಂದ್ಗಡೆ, ನೋಡಿ ಯಾರು ಅಂತ ಅವ್ರಿಗೆ ಬಂದ್ವಿ ನೋಡೋಕ್ಕೆ. ಅದು ಟ್ರೈನ್ ಇದಾಗಿದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ಲು ಮಕ ಅರ್ಧ ಇದಾಗಿದೆ, ನಮಗೂ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ದಯವಿಟ್ಟು ನೋಡಿ ಯಾರು ಅಂತ ಗೊತ್ತಾಗಬೇಕು. ನಮಗೆಲ್ಲ ಒಂದು 1/4 ಗಂಟೆ ಆಯ್ತು ಗೊತ್ತಾಗಿ. ಮೋಸ್ಟ್ಲಿ ಇದು 11 ಗಂಟೆ ರೈಲ್ ಹೋಗಿದ್ದು, ಆ ಟ್ರೈನ್ಗೆ ಇರ್ಬೋದು ಅನಿಸ್ತೈತೆ. ಈಗ 11 ಗಂಟೆಗೆ ಹೋಗುತ್ತಲ್ಲ ಈ ತರ, ಆ ಟೈಮಲ್ಲಿ ಸಿಗುತ್ತೆ. ನಮ್ಗೆ ಗೊತ್ತಾಗಿದ್ದು ಈಗೆಲ್ಲ ಜಸ್ಟ್ ಒಂದು 1/4 ಗಂಟೆ ಆಯ್ತು. ಇದು ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ ಹೋಗುತ್ತೆ, ತಿರ್ಗಿ ನೆಕ್ಸ್ಟು 3:15 ಬರುತ್ತೆ. ಆ ಟೈಮಲ್ಲಿ ಆಗಿರ್ಬೋದು ಮೋಸ್ಟ್ಲಿ, ಬೆಳಗ್ಗೆ 11 ಗಂಟೆ ಟ್ರೈನಲ್ಲಿ ಆಗಿರ್ಬೋದು. ಯಾರೋ ಈ ಥರ ಟ್ರ್ಯಾಕ್ ಮೇಲೆ ಈ ಥರ ಫ್ಯಾಕ್ಟ್ರೀಸ್ ಆಗಿದ್ದಾರೆ ಅಂತ ಹೇಳಿ, ಅದಕ್ಕೋಸ್ಕರ ನಾವು ಟ್ರ್ಯಾಕ್ ಮೇಲೆ ಬಂದ್ವಿ. ಬರೋಷ್ಟೊತ್ತು ಇಲ್ಲಿ ಬಾಡಿ ಬಿಟ್ಟಿದ್ವಿ. ಏನಂತ ಏನಾದ್ರು ಐಡಿಯಾ ಇದೆಯಾ? ಇದು ನಮಗೆ ಗೊತ್ತಿಲ್ಲ ವಿಷಯ, ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ನೀವು ಪರಿಚಯ ಯಾರು ಇದ್ದಾರೆ ಅಂತ ನೋಡೋಣ ಅಂತ ಬಂದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾರೋ ಬಂದು ಹೇಳಿದ್ರು ಈ ಥರ ಫ್ಯಾಕ್ಟ್ರಿ ಗೇಟ್ ಹಿಂದ್ಗಡೆ ಈ ಥರ ರೈಲ್ ಸಿಕ್ಕಿದ್ದಾರೆ ಅಂತ ಹೇಳಿ, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಏನಾಗಿದೆ ಏನಾಗಿದೆ? ಮೆದುಳು ಈಚೆ ಬಾಡಿ ಪಕ್ಕದಲ್ಲಿ. ಎಷ್ಟು ಅಂದಾಜು ವಯಸ್ಸು ಎಷ್ಟು? 30 ಲೋಕಲ್ ಅವರು ಅಂತ ಏನಾದ್ರು ಅನ್ನಿಸ್ತಾ? ಏನೋ ಯಾರೋ ಗೊತ್ತಿಲ್ಲ ನಮಗೆ. ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಇದೆಯಲ್ಲ, ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿರೋದು. ಫ್ಯಾಕ್ಟ್ರಿ 1000 ಜನ ಕಾರ್ಮಿಕರು ಬರ್ತಾರೆ, ಕೆಲಸ ಮಾಡಕ್ಕೆ ಬರ್ತಾರೆ. ಅದು ಯಾರು ಏನೋ ಗೊತ್ತಿಲ್ಲ ನಮಗೇನು. ಅಲ್ಲ, ಈ ರೀತಿ ಓಡಾಡ್ತಾ ಇದ್ದಾರೆ, ಆಗಿರೋ ಭಯ ಆಗುತ್ತಲ್ಲ. ಯಾವಾಗ ಆಗಿರೋದಂತ ಗೊತ್ತಾಯ್ತಣ್ಣ ನಿಮಗೆ? ಏನು 10:30 ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದು ನಾವು ಕೇಳಿದ್ದಷ್ಟೇ, ನಾವೇನು ನೋಡಲಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ. ಸರಿ ಅಣ್ಣ.